ಹಲೋ ಗಾಯ್ಸ್, ಸಿಂಗಲ್ ಆಗಿದ್ದು ಒಂಟಿ ಜೀವನ ಅನುಭವಿಸ್ತಕ್ಕಂತಹ ಹುಡುಗರಿಗೆ ಈ ಒಂದು ಪ್ರೊಫೈಲು ಏನಂದರೆ, ಒಂದು ಹುಡುಗನ ಒಂದು ಲೈಫ್ ಫುಲ್ಫಿಲ್ ಆಗೋದು ಯಾವಾಗ ಅಂದರೆ, ಅವನು ಇಷ್ಟಪಟ್ಟಿರ್ತಕ್ಕಂಥ ಒಂದು ಹುಡುಗಿಯ ಜೊತೆ ಮದುವೆ ಆಗಿ ಅವರ ಫ್ಯಾಮ್ಲಿಯವರ ಜೊತೆ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದು ನಂತರ ಎಲ್ಲ ರೀತಿಯಲ್ಲೂ ಕೂಡ ಕೂಡಿ ಬಾಳ್ತಕ್ಕಂತಹ ಕುಟುಂಬ ಆಗಿರ್ತಕ್ಕಂಥದ್ದು. ಸೊ ಇವತ್ತು ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಿಲ್ಲ ಅಂದರೆ ನಮಗೆ ಒಂದು ಮಾಹಿತಿ ಕಳಿಸಿದ್ದಾರೆ ಒಬ್ಬ ಬ್ರೋಕರ್ ಅವರು. ಈಕೆ ಮಾಹಿತಿ ಜೊತೆಗೆ ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಅನ್ನೋದ ಪ್ರತಿಯೊಂದು ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲನೇದಾಗಿ ಈಕೆ ಹೆಸರು ಬಂದ್ಬಿಟ್ಟು ದರ್ಶಿನಿ ಅಂತ ಸ್ನೇಹಿತರೆ. ಸೊ ದರ್ಶಿನಿ ಅನ್ನೋದು ಪ್ರಸ್ತುತ ಒಂದು ದೇವರ ಹೆಸರು ಆಗಿರೋದು, ಹಾಗಾಗಿ ಪ್ರಸ್ತುತ ಪ್ರಿಯಾ ಅಂತ ಹೆಸರು ಕರೀತಾರೆ ಈಕೆಗೆ. ಊರು ಬಂದು ಇವ್ರದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ದೊಡ್ಡ ಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಸೊ ಆ ಒಂದು ಹಳ್ಳಿಯಲ್ಲಿ ಇವರು ವಾಸವಾಗಿರೋದಕ್ಕೆ ಕಾರಣ ಏನಂದರೆ, ಇವರ ಅಜ್ಜಿ ತಾತನವರ ಒಂದು ಹಳೆಯ ತಲೆಮಾರಿನ ಮನೆ ಇದೆ, ಹಾಗಾಗಿ ಅಲ್ಲಿ ವಾಸವಾಗಿದ್ದಾರೆ. ಆ್ಯಂಡ್ ರಾಶಿ ಬಂದ್ಬಿಟ್ಟು ಸಿಂಹರಾಶಿ, ನಕ್ಷತ್ರ ಬಂದ್ಬಿಟ್ಟು ಮಗ ನಕ್ಷತ್ರ ಆಗಿರೋದು. ಸೊ ಬರೀ ಮಾಹಿತಿ ಹೇಳಲ್ಲ, ನಾನು ರಾಶಿ ಸಮೇತ ವಿವರಣೆ ಕೊಡ್ತೀನಿ, ಯಾಕಂದರೆ ನೀವು ಚೆಕಿಂಗ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ನಿಮಗೆ ಇಂಟ್ರೆಸ್ಟ್ ಬಂತು ಅಂದರೆ ಮಾತ್ರ ಮೂವ್ ಆನ್ ಆಗ್ಬೋದು. ಸೊ ಹಣ್ಣು ಒಂದು ಸಂಗ್ರಹಣಾ ಕೇಂದ್ರದಲ್ಲಿ ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಕೆಲಸಕ್ಕೆ ತಕ್ಕ ಹಾಗೆ 9 ರಿಂದ 19 ಸಾವಿರ ರೂಪಾಯಿ ಸಂಬಳ ಕೂಡ ಸಿಗ್ತಾ ಇದೆ ಅಂತ ಕೆಲವೊಂದು ಮಾಹಿತಿನ ಹೇಳಿದ್ದಾರೆ. ಒಳ್ಳೆಯ ಡಿಸಿಪ್ಲೈನ್ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ದರ್ಶಿನಿ ಅಂತಕ್ಕಂಥ ಹುಡುಗಿ. ತಂದೆಯವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಣ್ಣುಗಳ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ತಾಯಿಯವರು ಸೊ 10th ಪಾಸ್ ಆದ ತಕ್ಷಣ ಗೃಹಿಣಿ ಅಂತ ಇವರ ತಂದೆಯವರು ಕೆಲಸ ಬಿಡಿಸ್ತಾರೆ, ಮನೆಯಲ್ಲಿ ವಾಸವಾಗಿದ್ದಾರೆ. ಮತ್ತು ಒಬ್ಬ ತಮ್ಮ ಏನಿದ್ದಾನೆ, ಅವನು ಡಿಪ್ಲೊಮಾ ಓದಿ ಇಂಜಿನಿಯರಿಂಗ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟಕ್ಕೂ ಈ ಒಂದು ಕುಟುಂಬಕ್ಕೆ ಅಂದರೆ ದರ್ಶಿನಿಯವರ ಕುಟುಂಬಕ್ಕೆ ಯಾವ ರೀತಿಯ ವರ ಬೇಕಾಗಿದ್ದಾರೆ ಅಂದರೆ ಈ ಪಾಯಿಂಟ್ಗಳನ್ನು ಹೇಳ್ತಾರೆ ಅವರು. ಸೊ ಈ ಪಾಯಿಂಟ್ಗಳನ್ನು ಹೇಳೋಕ್ಕೂ ಮುನ್ನ ಕೆಲವೊಂದಿಷ್ಟು ನಾರ್ಮಲ್ ಪಾಯಿಂಟ್ ಅಂದರೆ, ನಿಮ್ಮ ಮನೆಯಲ್ಲಿ ಸೊ ಇದುವರೆಗೂ ಏನೂ ಕೂಡ ಸಮಸ್ಯೆ ಆಗಿರಬಾರ್ದು. ಸಮಸ್ಯೆ ಅಂತಂದರೆ ಒಂದು ದೆವ್ವ, ಮಾಟ, ಮಂತ್ರ ಇವುಗಳನ್ನು ಸಮಸ್ಯೆ ಇರಬಾರ್ದು. ಮತ್ತು ಯಾರಿಗಾದರೂ ಕೈ ಕಾಲು ಮುರಿದಿರೋರು ಯಾರೂ ನಿಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಒಂದು ನೂರಾರು ವರ್ಷಗಳ ಕಾಲ ನಿಮ್ಮ ಜೊತೆ ಸಂಸಾರ ಮಾಡುವಂಥ ಒಂದು ಹುಡುಗಿ, ಆಯಿತಾ, ಇವಾಗ ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅಂದರೆ ಅವರಿಗೆ ಎಲ್ಲೋ ಮನಸ್ಸಿಗೆ ಒಂದು ಸ್ವಲ್ಪ ದುಃಖ ಆಗುತ್ತೆ. ಆ ಒಂದು ಉದ್ದೇಶದಿಂದ ಇವಾಗಲೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾಳೆ. ತಂದೆ ತಾಯಿ ಗಟ್ಟಿಮುಟ್ಟಿಯಾಗಿ ಇರಬೇಕು ಮತ್ತು ನನಗೆ ಅಡುಗೆ ಕೆಲಸಕ್ಕೆ ಜೊತೆಗೆ ಏನಾದರೂ ಕೆಲಸ ಹಾರ್ಡಾಗಿ ಬಂತು ಅಂದರೆ ಅದಕ್ಕೆ ಹೆಲ್ಪ್ ಮಾಡುವಂಥ ಹುಡುಗ ಆಗಿರಬೇಕು ನೀವು ಅಂತ ಹೇಳಿದ್ದಾರೆ. ಆ್ಯಂಡ್ ಇವು ಪಾಯಿಂಟ್ಗಳನ್ನು ಶಾರ್ಟಾಗಿ ಹೇಳ್ತೀನಿ ನೋಡಿ. ಸೊ ರೆಂಟ್ ಆಗಿರಲಿ, ಓನ್ ಆಗಿರಲಿ, ಒಂದು ಮನೆ ಇರಬೇಕು ನಿಮಗೆ ಮತ್ತು ಒಂದು ಕೆಲಸ ಇರಬೇಕು ಮತ್ತು ಪ್ರಾಕ್ಟಿಕಲ್ ಲೈಫ್ ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಆಗಿದ್ದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಬೇಸಿಕ್ ಎಜುಕೇಷನ್ ಪ್ಲಸ್ ಲೈಫ್ ನಾಲೆಜ್ ನಿಮ್ಮ ಹತ್ರ ಇರಬೇಕು ಆ್ಯಂಡ್ ಹಾನೆಸ್ಟ್ ಕೆಲಸ ಮಾಡುವನ ಆಗಿದ್ದು ಮದ್ಯ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಈಕೆಯ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಹೆಚ್ಚಿನ ಮಾಹಿತಿ ನಂಬರೊಂದಿಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ DM ಮಾಡಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ, ಅಲ್ಲಿಗೆ ಮೆಸೇಜ್ ಮಾಡಿದರೆ ಮಾತ್ರ ನಿಮಗೆ ಸಿಗುತ್ತೆ. ಬೇಗ ಬೇಗ ಜಿಮೇಲ್ ಮಾಡಿ. ಸೊ ಅಷ್ಟಕ್ಕೂ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತೇನೆ. ಈಕೆ ಬಂದ್ಬಿಟ್ಟು ಕನ್ನಡ ಜೊತೆಗೆ ಹಿಂದಿ ಮಾತಾಡಬಲ್ಲುವಂಥ ಒಬ್ಬ ಹುಡುಗಿಯಾಗಿದ್ದು, ಸೊ ಪ್ರಸ್ತುತ ಹಳ್ಳಿಯಲ್ಲಿ ಸಂಸಾರ ಜೀವನ ಮಾಡೋಕ್ಕೂ ಬರುತ್ತೆ, ಸಿಟಿ ಕಡೆ ಯಾವ ರೀತಿಯಲ್ಲಿ ಫ್ಯಾಷನ್ನಲ್ಲಿ ಇರಬೇಕು, ಹೇಗೆ ಜನರೇಷನ್ ತಕ್ಕಂಗೆ ಹೊಂದಾಣಿಕೆಯನ್ನು ಹೊಂದ್ಕೊಂಡು ಹೋಗಬೇಕು ಅನ್ನೋದು ಕೂಡ ಬರುತ್ತೆ. ಎರಡು ರೀತಿಯಲ್ಲೂ ಕೂಡ ಇವರು ಪ್ರಸ್ತುತ ರೂಪರೇಷೆ ಹಾಕಿಕೊಂಡಿರ್ತಕ್ಕಂತಹ ಮುದ್ದಾಗಿರ್ತಕ್ಕಂಥ ಒಬ್ಬ ಹುಡುಗಿಯಾಗಿರೋದು ದರ್ಶಿನಿಯವರು. ಈ ಒಂದು ದರ್ಶಿನಿ ಅಪ್ಪಟ PUCನಲ್ಲಿ 90 ರಿಸಲ್ಟ್ನ ತೆಗೆದುಕೊಂಡು ನಂತರ ಮನೆಯಲ್ಲಿಯೇ ವಾಸವಾಗಿದ್ದಾರೆ. ಬಟ್ ಅವರ ತಂದೆಯವರು ಓದಿಸಿದ್ರೋ ಬಿಟ್ಟರೋ ಅದು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸದ್ಯಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿರೋದು. ಆ ಒಂದು ಪುಟ್ಟದಾಗಿರ್ತಕ್ಕಂತಹ ಕೆಲಸ ಏನಿದೆ, ಆ ಒಂದು ಕೆಲಸಕ್ಕೆ 10,000 ಸಿಗುತ್ತೋ 20,000 ಸಿಗುತ್ತೋ ಅದು ನಿಮ್ಗೆ ಮ್ಯಾಟ್ರ್ ಆಗೋಲ್ಲ. ಹೆಣ್ಣು ಸಹ ದುಡಿದ್ಬಿಟ್ಟು ನಿಮ್ಮನ್ನು ಕೊಡ್ತಾ ಇದ್ದಾಳಲ್ವ, ಅದು ಮ್ಯಾಟ್ರ್ ಆಗುತ್ತೆ. ಈ ಒಂದು ಗಾಡಿಯ CC 6750 CC ಉಳ್ಳಂತಹ ಗಾಡಿ ಅವ್ರ ಹತ್ರ ಇದೆ. ಇದೊಂದು ಪೆಟ್ರೋಲ್ ವೇರಿಯಂಟ್ ಕಾರು. ಇದೇ ರೀತಿ ಸುಮಾರು ಜನದ ಕಾರ್ಗಳು ಸೇಮ್ ಆಗಿದೆ, ಯಾಕಂದರೆ ಕಡಿಮೆ ಬಜೆಟ್ ಇರುತ್ತೆ, ಸುಮ್ಮನೆ ಫ್ಯಾಮ್ಲಿಯಲ್ಲಿ ಸುತ್ತಾಡಬೇಕು ಅಂತ ತೆಗೆದುಕೊಳ್ತಾರೆ. ಇದರ ಟಾಪ್ ಸ್ಪೀಡ್ ಬಂದರೆ 250 ಒಂದು ಟಾಪ್ ಸ್ಪೀಡ್ ಅಂದರೆ ಸ್ಪೀಡ್ ಲಿಮಿಟು ಅಲ್ಲಿವರೆಗೂ ಇರುತ್ತೆ. ಬಟ್ ಲಾಕ್ ಹಾಕಿಬಿಡ್ತಾರೆ 100ಕ್ಕಿಂತ ಹೆಚ್ಚಿಗೆ ಹೋಗಲ್ಲ. ಮೈಲೇಜಿಂಗ್ ಬಂದರೆ 6 ರಿಂದ 8 ಒಂದು ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಮತ್ತು ಆಟೋಮೆಟಿಕ್ ಒಂದು ಟ್ರಾನ್ಸ್ಮಿಷನ್ ಇದೆ ಸ್ನೇಹಿತರೆ. ಒಳಗಡೆ 5 ಜನ ಸೀಟು
ನೀವು ನಿಮ್ಮ ಫ್ಯಾಮಿಲಿ ಕುಳಿತುಕೊಂಡು ಹೋಗ್ಬೋದು ಅಥವಾ ಅವರು ನೀವು ಎಲ್ಲನೂ ಕೂಡ ಕುಳಿತುಕೊಂಡು ಹೋಗ್ಬೋದು. ಕಂಫರ್ಟೇಬಲ್ ಆ್ಯಂಡ್ ವೆರಿ ಸ್ಟೇಟಸ್ ಉಳ್ಳಂತಹ ಕ್ವಾಲಿಟಿಯಲ್ಲಿರತಕ್ಕಂಥ ಗಾಡಿಯ ಒಡೆಯ ನೀವಾಗಬೇಕು. ಅಂದರೆ ಆಕೆಯ ಮನಸ್ಸಿನ ಒಡೆಯ ಮೊದಲನೇದಾಗಬೇಕು ಮತ್ತು ಮನೆಯ ಅಳಿಯ ಕೂಡ ನೀವಾಗಬೇಕು ಅಂತ ಹೇಳಿದ್ದಾರೆ. ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಒಳಗಿನ ಫೀಚರ್ಸ್ಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಬಿಕಾಸ್ ಆಲ್ರೌಂಡ್ರ್ ಎಲ್ಲನೂ ಚೆಕಿಂಗ್ ಮಾಡೋಣ. ಸೊ ಆಕೆಯ ಒಂದು ವರದಕ್ಷಿಣೆಯಲ್ಲಿ ಎಷ್ಟು ಕೊಡಬೇಕು ಅದರ ಬಗ್ಗೆ ಮಾಹಿತಿ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ಫ್ಲರ್ಟಿಂಗಲ್ಲಿ ಪ್ರಸ್ತುತ ಬೇರೆ ರೀತಿಯಲ್ಲಿ ಹೇಳ್ತೇನೆ, ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೇರಿಂಗ್ ವಿತ್ ಟಿ ವಿಯ ಒಂದು ಸ್ಪೇಸ್ ಮತ್ತು ಇಲ್ಲೇನು ನೋಡ್ತಿದ್ರೆ ಇದು ಸ್ಪೀಡ್ ಲಿಮಿಟು. ಅವಾಗಲೂ ಹೇಳಿದ್ನಲ್ವ ಸ್ಪೀಡ್ ಲಿಮಿಟ್ ಯಾವ ರೀತಿ ಇದೆ ಅಂತ. ಸೊ ಇದು ಎ ಸಿ ಮತ್ತು ಕಂಫರ್ಟಬಲ್ ಸೀಟು. ಹೊರಗಡೆ ವೈಟ್ ಕಲರ್ ಇಟ್ಬಿಟ್ಟು ಒಳಗಡೆ ಬ್ಲ್ಯಾಕ್ ಕಲರ್ ರೌಂಡಿಂಗಲ್ಲಿ ಸರೌಂಡಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಚೆನ್ನಾಗಿದೆ ಅಂತ ಅನಿಸುತ್ತಾ ನಿಮಗೆ? ಸೊ ಅನಿಸಿದರೆ ನಿಮ್ಮ ಬಯೋಡಾಟಾ ಅಂದರೆ ನಿಮ್ಮ ಪ್ರೊಫೈಲ್ಗಳನ್ನು ಅವರ ಒಂದು ಜಿಮೇಲ್ ಐ ಡಿಗೆ ಕಳಿಸ್ಬೇಕು. ಜಿಮೇಲ್ ಐ ಡಿ ಹೇಳಿದ್ನಲ್ವ ಹೆಂಗಿದೆ, ಎಲ್ಲಿದೆ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ. ಜಸ್ಟು ಅದಕ್ಕೆ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.